ಗಾನಗಾರುಡಿಗ ಮಯೂರ್ ಸರ್ ಅವರಿಗೆ ರಾಷ್ಟ್ರ ಮಟ್ಟದ ಬೆಳಕು ರಾಜ್ಯೋತ್ಸವ ಪ್ರಶಸ್ತಿಯ ಗೌರವ. ಕಲೆಗೆ ಬೆಲೆ ಕಟ್ಟಲಾಗದು, ಆದರೆ ಕಲಾವಿದನಿಗೆ ಸಂದ ಗೌರವ ಇಡೀ ನಾಡಿಗೆ ಹೆಮ್ಮೆ. ನಿನ್ನೆ ದಿನಾಂಕ 27ರಂದು ಚಾಮರಾಜನಗರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆಯೋಜಿಸಲಾಗಿದ್ದ ವಿಶೇಷ ಸಮಾರಂಭದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಬೆಳಕು ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಮ್ಮ ಹೆಮ್ಮೆಯ ಗಾಯಕರಾದ ಸಸ್ನ ಸಾಂಸ್ಕೃತಿಕ ಜಿಲ್ಲಾ ಅಧ್ಯಕ್ಷರಾದ ಶ್ರೀಯುತ ಮಯೂರ್ ಸರ್ ಅವರಿಗೆ ಪ್ರದಾನ ಮಾಡಿ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಶ್ರೀರಾಮನವಮಿಯು ಪವಿತ್ರ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದ ಈ ಸಮಾರಂಭವು ಪ್ರಸಿದ್ಧ ಜಾನಪದ ಕಲಾವಿದ ಹಾಗೂ ಗಾಯಕರಾದ ಶ್ರೀ ಸುರೇಶ್ ನಾಗ್ ಅವರ ನೇತೃತ್ವದಲ್ಲಿ ಜರುಗಿತು. ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಮಯೂರ್ ಅವರಿಗೆ ಗಾನಕೋಗಿಲೆ, ಜಾನಪದ ಪ್ರಪಂಚ ಪ್ರಶಸ್ತಿ, ಕಲಾರತ್ನ ಮತ್ತು ಕಲಾ ಪೋಷಕ ಎಂಬ ಬಿರುದುಗಳ ಗರಿಮೆಯೊಂದಿಗೆ ಈ ನೂತನ ಪ್ರಶಸ್ತಿಯನ್ನು ಸಮರ್ಪಿಸಲಾಯಿತು. ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಮಯೂರ್ ಅವರು ಹಾಡಿನ ಒಂದು ಕನ್ನಡದ ಮಾತು ಚಂದ, ಕನ್ನಡದ ನೆಲ ಚಂದ ಎಂಬ ಡಾಕ್ಟರ್ ರಾಜ್ಕುಮಾರ್ ಅವರ ಗೀತೆಯನ್ನು ಸಭಿಕರನ್ನು ಮಂತ್ರಮುಗ್ಧಗೊಳಿಸಿತು. ಅವರ ಕಂಠಸಿರಿಯಲ್ಲಿ ಅರಳಿದ ಈ ಗೀತೆ ನೆರೆದಿದ್ದವರಲ್ಲಿ ನಾಡು ನುಡಿಯ ಬಗ್ಗೆ ಹೆಮ್ಮೆಯನ್ನು ಉಕ್ಕಿಸಿತು. ಖ್ಯಾತ ವಕೀಲರು ಹಾಗೂ ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದ ಇಂದುಶೇಖರ್ ಉಮ್ಮತ್ತೂರು ಇವರು ಕೂಡ ತಮ್ಮ ಅದ್ಭುತ ಗಾಯನದ ಮೂಲಕ ನೆರೆದಿದ್ದವರ ಮನಗೆದ್ದರು. ಇದೇ ಸಂದರ್ಭದಲ್ಲಿ ಸಾಹಿತ್ಯಾಸಕ್ತರಿಗೆ ಹಮ್ಮಿಕೊಂಡಿದ್ದ ಕವಿಗೋಷ್ಠಿಯು ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿತು. ಕಲೆಗೆ ಯಾವುದೇ ಗಡಿಗಳಿಲ್ಲ, ಅದು ಹೃದಯದಿಂದ ಹೃದಯಕ್ಕೆ ಹರಿಯುವ ಪ್ರವಾಹ. ಮಯೂರ್ ಅವರ ಗಾಯನ ಕೇವಲ ಶಬ್ದಗಳಲ್ಲ, ಅದು ಭಾವನೆಗಳ ಸಂಗಮ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಗಡಿನಾಡು MRG ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.